ಎಲ್ರಿಗೂ ನಮಸ್ಕಾರ. ಗಣಿಕಾ ಕಿಚನ್ ವ್ಲಾಗ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಕೈಮಾ ಉಂಡೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ಮಾಡೋದು ಯಾವ ರೀತಿ ಅಂತ, ತುಂಬ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು. ತುಂಬ ಅಂದರೆ ತುಂಬ ಬೇಗ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ನೀವು. ಮಟನ್ ಕೈಮಾಕ್ಕಿಂತಲೂ ರುಚಿಯಾಗಿರುತ್ತೆ. ಈ ಥರ ಚಿಕನ್ ಕೈಮಾ ಮಾಡ್ಕೊಳ್ಳೋದ್ರಿಂದ ನೀವು ಮಟನ್ ಕೈಮಾ ಅಂತೂ ಮಾಡ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದು ಚಿಕನ್ ಕೈಮಾನೇ ತುಂಬ ರುಚಿಯಾಗಿರುತ್ತೆ. ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಈಗ ಮೊದಲನೇದಾಗಿ ನಾನಿವಾಗ ಚಿಕನ್ ತೊಗೊಂಡಿದ್ದೀನಿ. ಒಂದು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಅದು ಬೋನ್ಲೆಸ್ ಚಿಕನ್ನ ತೊಗೋಬೇಕು. ಇದು ಬೋನ್ಲೆಸ್ ಚಿಕನ್ನು, ಮೂಳೆ ಇರಲ್ಲ, ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ. ಅಲ್ಲೇ ಚಿಕನ್ ಅಂಗಡಿನಲ್ಲೇ ಕೇಳಿದ್ರೆ ಅವರೇ ಮೂಳೆ ಬೋನ್ಲೆಸ್ ಚಿಕನ್ ಅಂತಂದರೆ ಅವರೇ ಕೊಡ್ತಾರೆ. ತೊಳೆದು ಇಟ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಫುಲ್ಲು ಮೂಳೆನೇ ಇಲ್ಲ. ಈ ಥರ ಪೀಸು, ದಪ್ಪ ದಪ್ಪ ಪೀಸು ಅಂದ್ಕೊಳ್ಬೋದು, ನುಣ್ಣಗಾಗುತ್ತೆ. ಈಗ 2 ಈರುಳ್ಳಿನ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ. ಇದು ಧನಿಯಾ ಪೌಡ್ರು ಸ್ವಲ್ಪ ಕೈಮಾ ಉಂಡೆಗೆ, ಇದು ಗೊಜ್ಜಿಗೆ, ಗ್ರೇವಿಗೆ ಅಂತ. ಇದು ಶುಂಠಿನೂ ಕೂಡ ಎರಡಕ್ಕೂ ಆಗಂಗೆ ಅಂತಲೇ ಇಟ್ಕೊಂಡಿದ್ದೀನಿ. ಮೆಣಸು ಇಟ್ಕೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ಲವಂಗ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಟೊಮೊಟೊ ಮತ್ತು ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರು, ಪುದೀನ, ಜೊತೆಗೆ ಈರುಳ್ಳಿ, ಇನ್ನೊಂದು ಗ್ರೇವಿಗೆ ಅಂತ ಸ್ವಲ್ಪ ಕಡಲೆ ತೊಗೊಂಡಿದ್ದೀನಿ. ಈ ಫಸ್ಟು ತೋರಿಸಿದ ಈರುಳ್ಳಿ ಗ್ರೇವಿಗೆ, ಅದು ಉರಿಯೋದಕ್ಕೆ ಅಂತ ಈರುಳ್ಳಿ. ಈಗ ಮಸಾಲ ರೆಡಿ ಮಾಡ್ಕೊಳ್ತೀನಿ. ಫಸ್ಟು ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಈರುಳ್ಳಿನ ಹುರ್ಕೋಬೇಕು. ಸಣ್ಣದಾಗಿ ಉದ್ದುದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಈರುಳ್ಳಿನ ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು. ನೀಟಾಗಿ ಚೆನ್ನಾಗಿ ಹುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕೈಮಾ ಉಂಡೆ ಒಡ್ಕೊಳ್ಳಲ್ಲ ಅಂತ ಅಷ್ಟೇ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಚಿಕನ್ನಲ್ಲಿ ನೀರಿನ ಅಂಶ ಇಲ್ದಿರ ತೊಗೋಬೇಕು, ಡ್ರೈ ಮಾಡ್ಕೋಬೇಕು. ಇಲ್ಲ ಅಂದರೆ ಕೈಮಾ ಉಂಡೆ ಒಡೆದೋಗ್ಬಿಡುತ್ತೆ. ಈರುಳ್ಳಿ ನೀಟಾಗಿ ಹುರ್ಕೋತಾ ಇದ್ದೀನಿ. ಈಗ ಅಷ್ಟರಲ್ಲಿ ಹುರ್ಕೊಳ್ಳೋವಷ್ಟರಲ್ಲಿ ಈಗ ಮಸಾಲೆಗೆ ಕಡಲೆ ಹಾಕೋತಾ ಇದ್ದೀನಿ. ಜೊತೆಗೆ ಅರಿಶಿನ ಪುಡಿ ಸ್ವಲ್ಪ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಚಕ್ಕೆ ಲವಂಗ, ಧನಿಯಾ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಮೆಣಸು ಸ್ವಲ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಅಂದರೆ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಅರ್ಧ ಇದಕ್ಕೆ, ಅರ್ಧ ಗ್ರೇವಿಗೆ. ಮೆಣಸಿನ್ಕಾಯಿ ಪುಡಿ ಸ್ವಲ್ಪ 1 ಸ್ಪೂನಷ್ಟು, ಒಂದು ಅರ್ಧ ಇಲ್ಲ 1/4 ಸ್ಪೂನಷ್ಟು. ನಿಮಗೆ ಖಾರ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೀವು. ಈಗ ಹುರಿದಿರೋ ಈರುಳ್ಳಿ ಇದೆಯಲ್ಲ, ಆ ಈರುಳ್ಳಿನೂ ಕೂಡ ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ, ನಾನು ಅರ್ಧ kg ಮೆಜರ್ಮೆಂಟ್ಗೆ ಇದು ಮಾಡ್ತಾಯಿದ್ದೀನಿ. ಇಷ್ಟು ರುಬ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ರುಬ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೋಬೇಕು ಉಪ್ಪನ್ನು. ಈ ಮಸಾಲೆ ಗಟ್ಟಿಗೆ ರುಬ್ಕೋಬೇಕು, ನೀರು ಜಾಸ್ತಿ ಹಾಕಬಾರ್ದು. ಈಗ ಈ ಚಿಕನ್ನಲ್ಲೆಲ್ಲ ನೀರಿರುತ್ತಲ್ಲ, ಅದು ನೀರಿನ ಅಂಶ ಎಲ್ಲ ಸೋರಿಸ್ಕೊಂಡು ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಸಾಲೆ ಈ ಚಿಕನ್ಗೆಲ್ಲ ಮಿಕ್ಸ್ ಆಗಬೇಕು. ಇದಕ್ಕೆ ಇವಾಗ ಗ್ರೈಂಡ್ ಮಾಡ್ಕೊಂಡು ತಂದಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಇನ್ನು ಉಳಿದಿದ್ದನ್ನು ಕೂಡ ಇದೇ ಥರ ಗ್ರೈಂಡ್ ಮಾಡ್ಕೊಂಡು ತರ್ತೀನಿ.
ಈಗ ಅದೇ ಜಾರಲ್ಲಿ ಇದು ಕೈಮಾ ಜಾರಲ್ಲಿ ನಾನು ರುಬ್ಬಿರೋದು, ಇದು ಮಿಕ್ಸಿ ಮಸಾಲೆ ರುಬ್ಬಿರೋ ಜಾರಿಗೆ ಮತ್ತೆ ಇನ್ನೊಂದು ಸಲ ಕೊತ್ತಂಬರಿ ಪುದೀನ ಇದೆಲ್ಲ ಹಾಕ್ಕೊಂಡು ಮತ್ತೆ ಗ್ರೇವಿಗೆ ಮಸಾಲ ರೆಡಿ ಮಾಡ್ಕೊತೀನಿ ನಾನು. ಇದು ಗ್ರೇವಿಗೆ ಅಂತ ಇದು ಮೆಣಸಿನ್ಕಾಯಿ ಪುಡಿ ನಿಮಗೆ 1 ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಅರಿಶಿನ ಪುಡಿ ಸ್ವಲ್ಪ, ಈರುಳ್ಳಿ ಗ್ರೇವಿಗೆ ಎಷ್ಟು ಬೇಕಷ್ಟು ನಾನು ಒಂದು ಅರ್ಧ kg ಇದಕ್ಕೆ ಸೇರಿಸ್ತಾ ಇದ್ದೀನಿ ಗ್ರೇವಿಗೆ ಅಂತ. ಈಗ ಮೆಣಸು, ಚಕ್ಕೆ, ಲವಂಗ, ಧನಿಯಾ ಪೌಡರು ಗ್ರೇವಿಗೆ ಅಂತ ಎಷ್ಟು ಬೇಕಷ್ಟು ನಿಮಗೆ ಗ್ರೇವಿ ಮೆಜರ್ಮೆಂಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಈಗ ನಾನೊಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ರುಬ್ಬಿರೋ ಮಸಾಲೆನೇ ಈಗ ಅದರಲ್ಲಿ ಸೇರಿಸ್ಕೊತೀನಿ. ಈ ಎಣ್ಣೆ ಒಳಗಡೆ ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಮಸಾಲೆ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಈ ಜಾರ್ಗೆ ಹಾಕ್ಕೊಂಡು ಮತ್ತೆ ನೀರು ಸ್ವಲ್ಪ ಜಾರಲ್ಲಿ ಹಾಕ್ಕೋಬೇಕು. ಉಪ್ಪು ಇವಾಗ ಗ್ರೇವಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕಬೇಕು. ಕೈಮಾ ಉಂಡೆಗೂ ಹಾಕಿತ್ತಲ್ವ, ಹಾಗಾಗಿ ಮಸಾಲೆ ಗ್ರೇವಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಈಗ ಕಾಯಿ ಟೊಮೊಟೊನು ಕೂಡ ರುಬ್ಕೊಂಡು ಸೇರಿಸ್ಕೋಬೇಕು ಅದರೊಳಗಡೆ. ಈಗ ಅಷ್ಟರಲ್ಲಿ ನೋಡಿ, ಇವಾಗ ನಾನು ಸ್ವಲ್ಪ ಎಣ್ಣೆ ತೊಗೊಂಡು ಎಣ್ಣೆ ಕಾಯಿ ಮಾಡಿಕೊಂಡು ಕೈಮಾ ಉಂಡೆ ಕಟ್ಕೊಳ್ತೀನಿ. ಚಿಕನ್ ಕೈಮಾ ಅಂದರೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಉಂಡೆ ದಪ್ಪ. ಇಷ್ಟೇ ದಪ್ಪ ಕಟ್ಟಬೇಕು ಅಂತೇನಿಲ್ಲ, ನಾನೊಂದು ಮೀಡಿಯಮ್ ಸೈಜಲ್ಲಿ ಕಟ್ತಾಯಿದ್ದೀನಿ ಉಂಡೆ. ನೀವು ಇನ್ನೂ ಚಿಕ್ಕದು ಬೇಕು ಅನ್ನೋರು ಚಿಕ್ಕದಾಗೆ ಮಾಡ್ಕೊಳ್ಳಿ, ಇನ್ನೂ ದಪ್ಪ ಬೇಕು ಅನ್ನೋರು ದಪ್ಪ ಕೂಡ ಮಾಡ್ಕೊಳ್ಬೋದು. ಹೀಗೆ ಎಲ್ಲವನ್ನು ಕೂಡ ಮಾಡ್ಕೊಳ್ಬೇಕು. ಈಗ ಕಾಯಿ ಟೊಮೊಟೊ ರುಬ್ಬಿದ್ದಾಗಿದೆಯಲ್ಲ, ಈಗ ಇದನ್ನು ಕೂಡ ಮಸಾಲೆ ಕುದೀತಾ ಇರೋ ಮಸಾಲೆ ಒಳಗಡೆ ಸೇರಿಸ್ಕೊತೀನಿ. ಕಾಯಿ ಟೊಮೊಟೊನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ, ಅದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಕಾಯಿ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ, ಅದು ಕೂಡ ಚೆನ್ನಾಗಿ ಬೇಯಬೇಕು. ಹಸಿ ಸ್ಮೆಲ್ ಹೋಗೋ ತನಕ ಬೇಯಿಸ್ಕೊಳ್ಬೇಕು. ಹದ ನೋಡಿ, ಗಟ್ಟಿ ಹದ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಮಾಡ್ಕೋಬೇಕು. ನೀವು ತೀರ ಗಟ್ಟಿ ಇರಬೇಕು, ಜಾಸ್ತಿ ಗೊಜ್ಜು ಥರ ಅನ್ನೋರು ಹಂಗೆ ಮಾಡ್ಕೊಬೋದು. ಸಾರು ಥರ ಬೇಕು ಅನ್ನೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸಾರು ಥರನೇ ಮಾಡ್ಕೊಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ಮಸಾಲೆ ಕುದೀತಾ ಇದೆ. ಇದನ್ನ ಉಂಡೆ ಎಲ್ಲ ಕಟ್ಟಿಟ್ಕೊಂಡಿದ್ದೀನಿ. ಈಗ ಅದರೊಳಗಡೆ ಒಂದೊಂದು ಉಂಡೆನೂ ಉರಿ ಸಣ್ಣ ಮಾಡಿಕೊಂಡು ಹಾಕ್ಕೋಬೇಕು ಉಂಡೆಗಳ್ನ. ಫುಲ್ಲು ಎಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನು ನೋಡ್ತಾ ಇದ್ರಲ್ಲ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂತ. ಏನು ತಿರುಗಿಸ್ಬಾರ್ದು. ಈಗ ಉಂಡೆ ಹಾಕಿದ ಮೇಲೆ ಹಂಗೆ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಬೇಕು. ನೋಡಿ, ಒಂದು ಉಂಡೆನೂ ಕೂಡ ಒಡೆದೋಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಮಾತ್ರ. ಉಂಡೆ ಒಡೆದೋಗಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಅನ್ನೋರು, ಅಂದರೆ ಉಂಡೆ ಒಡೆದೋಗುತ್ತೆ, ನಮಗೆ ಬರಲ್ಲ, ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಾಯಿದ್ದೀನಿ ಅನ್ನೋರು ಈ ವಿಡಿಯೋನ ನೋಡಿ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ನೋಡ್ತಾ ಇದ್ದೀರಲ್ಲ ಉಂಡೆ ಎಷ್ಟು ಚೆನ್ನಾಗಿದೆ ಅಂತ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಕೈಮಾ ಉಂಡೆ ಮಾತ್ರ. ಅಂದರೆ ಒಬ್ಬೊಬ್ಬರು ಮಟನ್ ತಿನ್ನಲ್ಲ ಅನ್ನೋರು ಈ ಥರ ಚಿಕನ್ ಉಂಡೆನ ಕೈಮಾ ಉಂಡೆ ಮಾಡ್ಕೊಳ್ಬೋದು. ಚೆನ್ನಾಗಿ ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಬೇಕು. ಬೇಗ ಬೆಂದ್ಬಿಡುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಬೆಂದಿದೆ, ಪೂರ್ತಿ ಪರ್ಫೆಕ್ಟಾಗಿ ಬೆಂದಿದೆ ಇದು ಮಾತ್ರ. ಇವಾಗ ನಾನೊಂದು ಬೌಲಲ್ಲಿ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಪ್ಪದೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ. ನೀವೇ ಕೈಮಾ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ರಿಗೂ ಕೂಡ ತಿನ್ನಬೇಕು ಅಂತಲೇ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಮಾತ್ರ. ಉಂಡೆಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕರೆಕ್ಟಾಗಿ ಪರ್ಫೆಕ್ಟಾದ
ಚಿಕನ್ ಕೈಮಾ ಉಂಡೆ ಅಂತಲೇ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.